ಎಸ್ ವೀಕ್ಷಕರೇ, ಜೇವರ್ಗಿ ಸುದ್ದಿ ನಂಬರ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ಚಂದ್ರಶೇಖರ್ ಗೌಡ್ಮಾಲಿ ಪಾಟೀಲ್. ಬಿಗ್ ಬ್ರೇಕಿಂಗ್ ನ್ಯೂಸ್. ಕಲಬುರಗಿಯ ಸೆಂಟ್ರಲ್ ಜೈಲಿನಿಂದ 3 ಸಜಾ ಕೈದಿಗಳು ಪರಾರಿ ಪ್ರಕರಣ. ನಗರ ಪೊಲೀಸ್ ಆಯುಕ್ತರಾದ ಶರಣಪ್ಪ SD ಹೇಳಿಕೆ. ಕಲಬುರಗಿಯ ಸೆಂಟ್ರಲ್ ಜೈಲಿನಿಂದ 3 ಸಜಾ ಕೈದಿಗಳು ಪರಾರಿ. ಶೌಚಾಲಯದ ಗ್ರಿಲ್ ಕಟ್ ಮಾಡಿ ಬ್ಯಾರಕ್ ನಂಬರ್ 5ರಿಂದ ಎಸ್ಕೇಪ್. ಪರಾರಿ ಪ್ರಕರಣ ದಾಖಲಿಸಿ ಹಿರಿಯ ಅಧಿಕಾರಿಗಳಿಂದ ಜೈಲು ಪರಿಶೀಲನೆ ನಡೆಯುತ್ತಿದೆ. ಸೋಖೋ ತಂಡದೊಂದಿಗೆ ಸ್ಥಳ ಮಜರು ತನಿಖೆ ಚುರುಕುಗೊಳಿಸುತ್ತಿದ್ದಾರೆ ಎಂದು ಶರಣಪ್ಪ SD ಅವರು ಹೇಳಿದ್ದಾರೆ. ಪರಿಶೀಲನೆ ಮಾಡಿದ್ದೀವಿ ಮತ್ತು ಈಗಾಗಲೇ ಪ್ರಿಸನ್ ಅಧಿಕಾರಿಗಳು ಏನಿದ್ದಾರೆ ಸಂಬಂಧಪಟ್ಟವರು ದೂರನ್ನು ನೀಡ್ತಾ ಇದ್ದಾರೆ. ಆ ದೂರಿನ ಮೇರೆಗೆ ಪ್ರಕರಣ ದಾಖಲು ಮಾಡಿಕೊಂಡು ಏನು ತಪ್ಪಿಸ್ಕೊಂಡು ಹೋಗಿದ್ದಾರೆ ಸಜಾ ಕೈದಿಗಳು, ಅವರನ್ನ ಪತ್ತೆ ಮಾಡಲಿಕ್ಕೆ ನಾವು 3 ವಿಶೇಷ ತಂಡಗಳನ್ನು ಮಾಡಿದ್ವಿ. ಆದಷ್ಟು ಬೇಗ ಅವರನ್ನ ಬಂಧಿಸ್ತೀವಿ. ಬೇಸಿಕಲಿ ಇವರೆಲ್ಲ ಏನಿದ್ದಾರೆ 3 ಜನ ಆರೋಪಿಗಳು ಮೂಲತಃ ಬೀದರ್ ಜಿಲ್ಲೆಯವರಿದ್ದಾರೆ ಮತ್ತು 3 ಜನರಿಗೆ ಸಜೆ ಆಗಿದೆ. 2 ಜನ ಆರೋಪಿಗಳಿಗೆ ಲೈಫ್ ಸೆಂಟೆನ್ಸ್ ಆಗಿದೆ ಕೊಲೆ ಪ್ರಕರಣದಲ್ಲಿ ಮತ್ತು ಇನ್ನೊಬ್ಬ ಆರೋಪಿಗೆ 20 ವರ್ಷ ರಿಗರಸ್ ಇಂಪ್ರಿಸನ್ಮೆಂಟ್ ಒಂದು ಪೋಕ್ಸೋ ಕೇಸಲ್ಲಿ ಸಜೆ ಆಗಿರುವಂಥದ್ದು. 3 ಜನ ಮೂಲತಃ ಬೀದರ್ ಜಿಲ್ಲೆಯವರಿದ್ದಾರೆ ಮತ್ತು ಒಂದು ಏನು ಬ್ಯಾರಕ್ ನಂಬರ್ 5 ಇತ್ತು ಅಲ್ಲಿಂದ ಇವರು ತಲೆಮರೆಸ್ಕೊಂಡಿರೋ ಬಗ್ಗೆ ಮಾಹಿತಿ ಇದೆ. ಹೆಚ್ಚಿನ ಒಂದು ತನಿಖೆ ಈಗಾಗಲೇ ನಡೀತಾ ಇದೆ. ಸ್ಥಳಕ್ಕೆ ನಾವು ಸೋಕೋ ಟೀಮ್ ಅವರಿಗೆ ಕೂಡ ಕರೆಯಿಸಿ ಏನು ಸ್ಥಳ ಇದೆ ಅದನ್ನ ವೈಜ್ಞಾನಿಕವಾಗಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದೀವಿ. 3 ಏನು ಆರೋಪಿಗಳಿದ್ದಾರೆ 3 ಜನ ಕೂಡ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು. ಅದರಲ್ಲಿ ಕೆಲವು ತಯಾರಿ ಮಾಡಿಕೊಂಡು ತಪ್ಪಿಸಿಕೊಂಡಿರೋ ರೀತಿ ಕಾಣ್ತಾ ಇದೆ. ಅಲ್ಲಿ ಒಂದು ಹೊಸ ಪ್ರಿಸನ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದಕ್ಕೆ ಬೇಕಾಗಿರುವ ಒಂದು ಏಣಿ ಅದನ್ನ ಬಳಸಿಕೊಂಡು ಏನು ಮೇನ್ ಹೈ ರೈಸ್ ಕಾಂಪೌಂಡ್ ವಾಲ್ ಇದೆ ಅದರಿಂದ ಜಂಪ್ ಮಾಡಿ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಒಂದು ಏನು ಬ್ಯಾರಕ್ ಇದೆ, ಸೆಲ್ ಏನಿದೆ ಅದರಲ್ಲಿ ವಾಶ್ರೂಮ್ ಅಲ್ಲಿರೋ ಒಂದು ಗ್ರಿಲ್ ಕಟ್ ಮಾಡಿ ಆ ಗ್ರಿಲ್ ಇಂದ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಈಗ ಅದ್ರ ಬಗ್ಗೆನೂ ಚೆಕ್ ಮಾಡ್ತಾ ಇದೀವಿ. ಅದ್ರಲ್ಲಿ ಏನಾಗಿದೆ, ಕೆಲವು ಸಿಬ್ಬಂದಿಯವರು ಅಧಿಕಾರಿಗಳದ್ದು ಲೋಪದೋಷನೂ ಇರಬಹುದು. ಹಾಗಾಗಿ ಸೀನಿಯರ್ ಪ್ರಿಸನ್ ಅಧಿಕಾರಿಗಳು ಕೂಡ ಅಲ್ಲಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರ್ದಾದ್ರೂ ಅದರಲ್ಲಿ ನೆಗ್ಲಿಜೆನ್ಸ್ ಇದ್ರೆ ಕೂಡ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ದೇಶನವನ್ನು ಕೂಡ ನೀಡಿದೆ. ನಿನ್ನೆ ಇನ್ಸಿಡೆಂಟ್ ಆದ ಮೋಸ್ಟ್ಲಿ ವರ್ಕಿಂಗ್ ಇರಲಿಲ್ಲ ಅಂತ. ವಿಶೇಷ ತಂಡಗಳು 3 ವಿಶೇಷ ತಂಡಗಳನ್ನು ಮಾಡಿದ್ದೀವಿ. ಈಗಾಗಲೇ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಮಾಡಲಿಕ್ಕೆ ಮತ್ತು ಸುತ್ತಮುತ್ತಲಿನ ಪರಿಶೀಲನೆ CCTV ಫುಟೇಜಸ್ಗಳನ್ನು ಮಾಡಲಿಕ್ಕೆ ಮತ್ತು ಫೀಲ್ಡ್ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಲಿಕ್ಕೂ ಕೂಡ ನಾವು ಹೇಳಿದ್ದೀವಿ. ಮತ್ತು ಈಗಾಗಲೇ ಏನಿದು ರೇಂಜ್ DIG ಅವರಿದ್ದಾರೆ ಮತ್ತು SP ಬೀದರ್ ಅವರಿಗೂ ಕೂಡ ಮಾಹಿತಿಯನ್ನು ನೀಡಿದ್ದೀವಿ. ಎಲ್ಲ ಕಡೆ ನಾವು ಎಲ್ಲ ಆಯಾಮಗಳಲ್ಲಿ ಈಗ ನಮ್ಮ ತಂಡಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಆದಷ್ಟು ಬೇಗ ಆರೋಪಿಗಳನ್ನು ಏನು ತಲೆಮರೆಸ್ಕೊಂಡಿದ್ದಾರೆ ಅವರಿಗೆ ಬಂಧಿಸ್ತೀವಿ. ಸೊ ಕನ್ಫರ್ಮೇಶನ್ ಇಲ್ಲ, ಸುಮಾರು ಮಾಹಿತಿಗಳು ಬರ್ತಾ ಇದೆ. ಅಟ್ ದಿಸ್ ಸ್ಟೇಜ್ ಇಟ್ ಇಸ್ ಟು ಅರ್ಲಿ ಟು ಕಾಮೆಂಟ್ ಅಂತ ಹೇಳ್ತಾರೆ. ಎಕ್ಸಾಕ್ಟ್ ಟೈಮ್ ಲೈನ್ ಈಗ ಹೇಳಲಿಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಬಿ ಎಂಕ್ವೈರ್ಡ್. ಅವರೇನು ಪ್ರಿಲಿಮಿನರಿ ಎಂಕ್ವೈರಿ ಮಾಡ್ತಾರೆ. ಪ್ರಿಸನ್ ಅಥಾರಿಟಿಗಳು ಕೂಡ ಬರ್ತಾ ಇದ್ದಾರೆ, ಸೀನಿಯರ್ ಆಫೀಸರ್ ಬರ್ತಾ ಇದ್ದಾರೆ. ಅವರು ಕೂಡ ಪರಿಶೀಲನೆ ಮಾಡಿ ಒಂದು ವೇಳೆ ಯಾರ್ಯಾರ್ದು ನೆಗ್ಲಿಜೆನ್ಸ್ ಇದೆ ಅವ್ರ ಮೇಲೆ ಕೂಡ ಕ್ರಮ ಕೈಗೊಳ್ಳುವ ಒಂದು ಸಾಧ್ಯತೆ ಇದೆ. ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ.